ನಮಸ್ಕಾರ. ನೋಡ್ತಿದ್ರಲ್ಲ, ಇದು 128 ಟ್ರೇಯ ಹೈಡ್ರೋಪೋನಿಕ್ ಸೆಟಪ್ಪು. ಈ ಸೆಟಪ್ ಏನಿದೆ ಕಂಪ್ಲೀಟಾಗಿ ನಿಮಗೆ ಸೋಲಾರ್ ಎನರ್ಜಿಯಿಂದ ನಡೀತಕ್ಕಂಥದ್ದು. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಮೇವು ಅಂತ ಹೇಳ್ಬಿಟ್ಟು. ನೋಡಿ, ಇದು ಆಲ್ಮೋಸ್ಟು 5 ಇಲ್ಲ 6ನೇ ದಿನದ ಒಂದು ಮೇವಿದು. ನೋಡಿ, ಈ ರೀತಿ ಬಂದಿದೆ. ನೋಡ್ತಿದ್ರಲ್ಲ, ಇದು ಕಂಪ್ಲೀಟ್ ಯೂನಿಟ್ಟು, ಹೈಡ್ರೋಪೋನಿಕ್ ಯೂನಿಟ್ಟು. ಸೊ ನೋಡಿ, ನಾವು ಹೈಡ್ರೋಪೋನಿಕ್ ಯೂನಿಟ್ಗಳನ್ನ ಮಾಡಿದಾಗ ಯಾವುದೋ ಒಂದು ಜಾಗ ಇದೆ ಅದಕ್ಕೆ ತೆಗೆದು ಹಾಕಿಬಿಡೋಣ ಅನ್ನೋದು ದೊಡ್ಡ ತಪ್ಪು. ಅಂದರೆ ಕೆಲವರೆಲ್ಲ ಏನು ಮಾಡ್ತಾರೆ, ಓಪನ್ ಜಾಗದಲ್ಲಿ ಹಾಕ್ಬಿಡ್ತಾರೆ. ಅಲ್ಲಿ ಕುರಿ ಮೇಕೆಗಳನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಮತ್ತು ಅದು ಬಂದು ನೂಕೋದು ತಿನ್ನೋದು ಇದೆಲ್ಲ ಮಾಡ್ತಿರುತ್ತೆ. ಮತ್ತು ಕೋಳಿಗಳು. ಸೊ ನಾವು ಅದನ್ನು ಹಾಕಿದಾಗ ಒಳಗಡೆ ಯಾವುದೇ ಆಗಲಿ ಬರದೆ ನಾವು ಪ್ರೊಟೆಕ್ಷನ್ ಮಾಡುತ್ತಾರೆ. ನೋಡಿ, ಇಲ್ಲೆಲ್ಲ ನೋಡಿ, ಇದು ಮೆಶ್ ಇದೆ, ಎಷ್ಟು ಚೆನ್ನಾಗಿದೆ ಮೆಶ್ಶು ಅಂತ ನೋಡ್ತಿದ್ರಲ್ಲ. ಈ ರೀತಿ ಒಂದು ಚೆನ್ನಾಗಿರೋ ಜಾಗ, ಅಂದರೆ ಇದಕ್ಕೆ ಅಂತ ಸ್ಪೆಸಿಫಿಕ್ ಆಗಿರೋ ಇರೋ ಜಾಗ ಮಾಡಿದ್ರೆ ತುಂಬ ಒಳ್ಳೇದಿರುತ್ತೆ. ನೋಡಿ, ಹೌದು, ಖಂಡಿತ ಎಲ್ಲ ರೈತರಿಗೂ ಕೂಡ ಒಳ್ಳೆ ಜಾಗಗಳನ್ನು ನಾವು ಮಾಡೋದು ಕಷ್ಟ ಆಗುತ್ತೆ. ಬಟ್ ಅದರಲ್ಲಿ ಇರೋದರಲ್ಲಿ ನಾವು ಒಂದು ಸ್ವಲ್ಪ ಏನು ಅದಕ್ಕೆ ಡಿಸ್ಟರ್ಬೆನ್ಸ್ ಇಲ್ಲದೆ ಮಾಡಬೇಕು. ನೋಡಿ, ಇದರಲ್ಲಿ ಮೇಲೆ ಶೀಟ್ ಇದೆ, ಕೆಳಗಡೆ ಸಿಮೆಂಟ್ ಇದೆ. ಸೊ ಹಾಗಾಗಿ ನಮಗೆ ಬಿದ್ದಿದ್ದ ನೀರು ಕೂಡ ಎಲ್ಲೂ ಹೋಗಲ್ಲ. ವೆಂಟಿಲೇಷನ್ಗೆ ಅಂತ ಈ ರೀತಿ ಓಪನ್ ಸ್ಪೇಸ್ ಇದೆ. ನಮಗೆ ಸುತ್ತಮುತ್ತ ಯಾವುದೇ ಕೂಡ ದನಗಳು, ಗಂಜಲ ಮತ್ತು ಗಲೀಜು, ಸೊಳ್ಳೆಗಳು ಬರೋದಕ್ಕೆ ಚಾನ್ಸ್ ಇಲ್ಲ. ಸೊ ಯಾರೇ ಆಗಲಿ, ನೀವು ಕೂಡ ಈ ರೀತಿ ಹೈಡ್ರೋಪೋನಿಕ್ಗಳನ್ನು ಈ ರೀತಿ ಸ್ಪೆಸಿಫಿಕ್ ಆ ಜಾಗದಲ್ಲಿ ಮಾಡಿದ್ರೆ ನಿಮಗೆ ಒಳ್ಳೆ ಇಳುವರಿ ತೊಗೊಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಿದ್ರಲ್ಲ ಎಷ್ಟು ಗ್ರೀನಿಶ್ ಆಗಿದೆ. ಅಂದರೆ ಈ ರೀತಿ ಈ ಪ್ರಮಾಣದಲ್ಲಿ ಬೆಳಕು ಮತ್ತು ಎಲ್ಲ ಚೆನ್ನಾಗಿದ್ದಾಗ ಈ ರೀತಿ ಬರುತ್ತೆ ಅಂತ ನಾನು ಹೇಳ್ತೀನಿ. ಇದು ಆಲ್ಮೋಸ್ಟ್ ಆಲ್ ಒಂದು 6ನೇ ದಿನದ್ದು. ಆದರೆ ರೈತರು ಹಾಕಿರುವಂಥ ಜೋಳ ಒಂದು ಪ್ರಮಾಣ ಒಂದು ಸ್ವಲ್ಪ ಆವ್ರೇಜಲ್ಲಿದೆ. ಯಾಕೆಂದರೆ ತುಂಬ ದುಂಡಾಗಿದೆ. ಆಗಿರೋದ್ರಿಂದ ನಮಗೆ ಒಳ್ಳೆ ಪ್ರಮಾಣದ ಜೋಳ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಪೆಸಿಫಿಕ್ಕಾಗಿ ನಾವು ಈ ಯೂನಿಟ್ಗಳಲ್ಲಿ ತುಂಬ ಅಪ್ಗ್ರೇಡೇಷನ್ನ ಮಾಡಿದ್ದೀವಿ. ಅಂತಂದರೆ ತುಂಬ ಅತಿ ಕಮ್ಮಿ ನೀರನ್ನು ಹೊಡೆಯೋಂಥದ್ದು. ಆ ಥರಕ್ಕೆ ಒಳ್ಳೆ ಜೆಟ್ಗಳನ್ನು ನಾವು ಬಳಸ್ತೀವಿ ನೀರು ಸ್ಪ್ರೇ ಮಾಡೋದಕ್ಕೆ. ನೋಡ್ಬೋದು, ಎಲ್ಲೂ ಕೂಡ ಗ್ಯಾಪ್ ಬರ್ದಂಗೆ ನೀಟಾಗಿ ಬಂದಿದೆ. ಸೊ ಇನ್ನೊಂದೇನೆಂದರೆ, ಇದು ಕಂಪ್ಲೀಟ್ ಸೋಲಾರ್ ಎನರ್ಜಿನಲ್ಲಿ ನಡೀತಕ್ಕಂಥದ್ದು ಯೂನಿಟು. ನೋಡಿದ್ರಲ್ಲ, ಇದರಲ್ಲಿ ಕಂಪ್ಲೀಟು ಡಬಲ್ ಮೋಟ್ರುಗಳು, ಅದಕ್ಕೆ ತಕ್ಕಂತೆ ಬ್ಯಾಟ್ರಿಗಳು ಎಲ್ಲ ಹಾಕಿ ನಾವು ಮಾಡ್ತಕ್ಕಂಥದ್ದು. ಕಂಪ್ಲೀಟ್ ಸೋಲಾರ್ ಬೇಸ್ಡು ಯೂನಿಟ್ ಇದು ಅಂತ ಹೇಳ್ತೀನಿ. ಸೋಲಾರ್ ಪ್ಯಾನಲ್ ವೈರ್ ಇದೆ, ಅದರಿಂದ ಚಾರ್ಜ್ ಆಗಿ ನಮಗೆ ಕೊಡುತ್ತೆ. ಸೊ ಯಾರಿಗೇ ಆಗಲಿ ಹೈಡ್ರೋಪೋನಿಕ್ನ ಯೂನಿಟ್ಗಳು ಬೇಕು ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ.